ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಒಂದು ಹೊಸ ಅಪ್ಡೇಟ್ ಆಗಿರುವಂಥದ್ದು ಕೌನ್ಸ್ಲಿಂಗಿಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ. ಈ ಒಂದು ಮಾಹಿತಿ ಏನಂತಂದರೆ, ಈಗಾಗಲೇ ಜನರಲ್ ವಿದ್ಯಾರ್ಥಿಗಳಿಗೆ ಅಂದರೆ PUC ಪಾಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಆಲ್ರೆಡಿ ಏನಪ್ಪ ಅಂದರೆ ಅಡ್ಮಿಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ, ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದರ ಜೊತೆಗೆ ಇನ್ನೊಂದು ಏನಂತಂದರೆ, ಯಾರು ANM ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಈಗ ಏನು ಮಾಡಿದ್ದಾರೆ ಅಂದರೆ, ANM ಕಂಪ್ಲೀಟ್ ಆದವ್ರಿಗೆ ಕಂಪಲ್ಸರಿಯಾಗಿ GNM ಮಾಡಲೇಬೇಕು ಅಂತ ಒಂದು ಆದೇಶ ಕೂಡ ಇದೆ. ಸೊ ಹೀಗಾಗಿ ಅವರುಗಳಿಗೆ ಕೌನ್ಸ್ಲಿಂಗ್ ಮುಖಾಂತರ ಭರ್ತಿ ಮಾಡ್ಕೋಬೇಕಾಗಿದೆ. ಸೊ ಅದರದ್ದು ಒಂದು 2025ನೇ ಸಾಲಿನ ಯಾರೆಲ್ಲ ANM ಕಂಪ್ಲೀಟ್ ಮಾಡಿದ್ದಾರೆ ಹೌದಾ, ಅವರುಗಳಿಗೆ GNM ಅಡ್ಮಿಷನ್ ಆಗಲಿಕ್ಕೆ ಈ ಒಂದು GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶನೂ ಕೂಡ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಒಂದು ಲಿಂಕು ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ, ಪ್ಲಸ್ ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದ್ದಾರೆ. ಏನು ಗೈಡ್ಲೈನ್ಸ್ ಇದೆ ಇದರಲ್ಲಿ? ಸೊ ಅದಕ್ಕಿಂತ ಮೊದಲಿಗೆ ನಮ್ಮ ಚಾನಲ್ಗೆ ಯಾರೆಲ್ಲ ನೀವು ಹೊಸಬರಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಅದರ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಲಿಂಕಿಗೆ ಇದು ನನ್ನ ವಿಡಿಯೋ ಇರುತ್ತೆ. ನಿಮಗೆ ಏನಂದರೆ ಮುಂದೆ ಬರುವಂತಹ ಒಂದು ಕಾಲೇಜ್ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ಕ್ಲಿಕ್ ಮಾಡಿಕೊಂಡು ನೀವು ಅಡ್ಮಿಷನ್ ಕಾಲೇಜ್ಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಪ್ರೊಸೀಜರ್ ಇರುತ್ತೆ. ಸೊ ಈ ಒಂದು ಆದೇಶ ಬಂದಿರುವಂಥದ್ದು ಇವತ್ತು, ಇದು ಅಪ್ಡೇಟ್ ಆಗಿರುವಂಥದ್ದು. ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ, ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ 20 ತಾರೀಕಿನಿಂದ 26ನೇ ತಾರೀಕು ತನಕ, ಅಂದರೆ ನಿನ್ನಿಂದ ಇದು ಸ್ಟಾರ್ಟ್ ಆಗಿದೆ, 20 ತಾರೀಕಿಂದ 26ನೇ ತಾರೀಕು ತನಕ ಅರ್ಜಿಗಳನ್ನು ಸಲ್ಲಿಸ್ಬೋದು. ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನಿಮಗೆ ಜನರಲ್ದವ್ರಿಗೆ 400 ರೂಪಾಯಿ ಇರುತ್ತೆ, ಅಂದರೆ OBC ಜನರಲ್ 400 ರೂಪಾಯಿ, SC ST ಕೆಟಗರಿ ಬಂದವರಿಗೆ 250 ರೂಪಾಯಿ ಇರುತ್ತೆ. ಇದು ಆನ್ಲೈನ್ ಮುಖಾಂತರ ಪೇ ಮಾಡಬೇಕು. ಆಮೇಲೆ ಅರ್ಜಿಗಳನ್ನು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ, ನಾನು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. 10+2 40% ಇರಬೇಕು, ಮತ್ತು SC ST 5% ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಇನ್ ಸರ್ವಿಸ್, ಅಂದರೆ ನೀವು ಜಾಬ್ ಮಾಡ್ತಿರುವಂಥ ಒಂದು NOC ಲೆಟ್ರನ್ನು, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. ಮತ್ತು ಇನ್ ಸರ್ವಿಸ್ ಆಗಿ ಸಂಬಂಧಿಸಿದಂಥ ಮಾಹಿತಿಗಳನ್ನು ಇಲ್ಲಿ ಕೂಡ ಕೇಳಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದನ್ನು ಕೂಡ ಒಂದು ಸಲ ತೋರಿಸ್ತೀನಿ ನಿಮಗೆ. ಅಂದರೆ ನೀವು ನಾಳೆ, ಯಾಕಂದರೆ ಈಗ ANM ಮಾಡಿದವರು ಆಲ್ರೆಡಿ ಜಾಬ್ಗಳನ್ನು ಮಾಡ್ತಿರ್ತಾರೆ, ಅಂಥವ್ರು ಕೂಡ ಇಲ್ಲಿ ಏನಪ್ಪ ಅಂತಂದರೆ GNMಗಳನ್ನು ಮಾಡ್ಕೊಳ್ಬೋದು. ಆಮೇಲೆ ANM ಫ್ರೆಶರ್ ಇದ್ದೀರಾ ನೀವು, ಅವ್ರುಗಳಿಂತೂ ತೊಂದರೆನೇ ಇಲ್ಲ, ಯಾಕಂದರೆ ಅವ್ರು ಡೈರೆಕ್ಟಾಗಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಬಟ್ ಇನ್ ಸರ್ವಿಸ್ ಇರುವಂಥವ್ರುಗಳಿಗೆ, ಸ್ಪೆಷಲಿ ಇದು ಕರೆದಿರೋದು ಇನ್ ಸರ್ವಿಸ್ ಇದ್ದವ್ರಿಗೆ. ಸೊ ಇನ್ ಸರ್ವಿಸ್ ಇದ್ದವರಿಗೆ ಕೂಡ ಅಲ್ಲಿ ಏನಪ್ಪ ಅಂತಂದರೆ, ನೀವು NOC ಲೆಟ್ರ್ಗಳನ್ನು ತೊಗೋಬೇಕಾಗತ್ತೆ. ಆಮೇಲೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ಮಾಹಿತಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಸೇವಾನಿರತ ಏನಪ್ಪ ಅಂದರೆ ANM ಇರ್ತಾರೆ, ಅವರುಗಳು ಸೇವೆಯಲ್ಲಿದ್ದೀರೋ ಅನ್ನೋದನ್ನು ಕೂಡ ಕನ್ಫರ್ಮೇಷನ್ ಮಾಡ್ಕೋಬೇಕು. ಆಮೇಲೆ ಸೇವೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ದಾಖಲಾತಿಗಳನ್ನು ಕೂಡ ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ನೀವು ಇಲ್ಲಿ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ.